ನಮಸ್ಕಾರ. ನಾವು ಆರ್ಟ್ ಆಫ್ ಲಿವಿಂಗ್ ಮಂಗಳೂರಿಂದ ಬಂದಿದ್ದೇವೆ. ಸೊ ಇಲ್ಲಿ ಕೂತವರ ಎಲ್ಲರ ಪರಿಚಯ ಮಾಡಿಕೊಡ್ತಿದ್ದೇನೆ. ನನ್ನ ಹೆಸರು ಸತೀಶ್ ಕಾಮತ್ ಅಂತ. ನಾನು ಮಂಗಳೂರು ಏರಿಯಾದು ಶಿಕ್ಷಕರ ಸಂಯೋಜಕನಾಗಿ ಕೆಲಸ ಮಾಡ್ತಿದ್ದೇನೆ ಆರ್ಟ್ ಆಫ್ ಲಿವಿಂಗ್ ಮಂಗಳೂರು. ಹಾಗೆಯೇ ನನ್ನ ಪಕ್ಕಕ್ಕೆ ಸುಮನ ಕಾಮತ್ ಸೀನಿಯರ್ ಆರ್ಟ್ ಆಫ್ ಲಿವಿಂಗ್ ಟೀಚರ್ ಆಗಿ ಸೇವೆ ಮಾಡ್ತಿದ್ದಾರೆ. ಹಾಗೆ ಅವರ ಪಕ್ಕಕ್ಕೆ ಅಮಿತಾ ಸುಧೀರ್ ಅಂತ, ಅವರು ಕೂಡ ಸೀನಿಯರ್ ಆರ್ಟ್ ಆಫ್ ಲಿವಿಂಗ್ ಟೀಚರ್ ಆಗಿ ಸೇವೆ ಮಾಡ್ತಿದ್ದಾರೆ. ಮತ್ತು ಅವರ ಪಕ್ಕಕ್ಕೆ ನವನೀತ್ ಉಳ್ಳಾಲ್ ಅಂತ, ತುಂಬ ಸ್ಟ್ರಾಂಗ್ ವಾಲಂಟಿಯರ್ ಆಫ್ ಆರ್ಟ್ ಆಫ್ ಲಿವಿಂಗ್, ಸ್ವಯಂ ಸೇವಕರಾಗಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇಲ್ಲಿ ಬಂದ ಉದ್ದೇಶ, ಸೋಮನಾಥ ಜ್ಯೋತಿರ್ಲಿಂಗ ಮಂಗಳೂರಿಗೆ ಬರ್ತಾ ಇದೆ. ಸೊ ಎಲ್ಲರೂ ತುಂಬ ಕುತೂಹಲದಿಂದ ಎಲ್ಲ ಅದನ್ನು ಎದುರು ನೋಡ್ತಾ ಇದ್ದಾರೆ. ಅದರ ವಿಷಯದ ಬಗ್ಗೆ ಅಮಿತಾ ಕನ್ವರು ಸ್ವಲ್ಪ ನಿಮಗೆ ಮಾತಾಡ್ತಾರೆ. ನಮಸ್ಕಾರ ಎಲ್ರಿಗೂ. ಸೋಮನಾಥ ಜ್ಯೋತಿರ್ಲಿಂಗ ಅಂತ ಹೇಳಿದರೆ ನಮ್ಮ ಮೂಲ ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ಸೋಮನಾಥ ಜ್ಯೋತಿರ್ಲಿಂಗ. ಇದು 1000 ವರ್ಷಗಳ ಹಿಂದೆ ಅನೇಕ ಬಾರಿ ಆ ದೇವಾಲಯ ದಾಳಿಗೊಳಗಾದಾಗ ಅದರಲ್ಲಿ ಆ ಶಿವಲಿಂಗ ಕೂಡ ಧ್ವಂಸ ಆಗಿತ್ತು. ಗಜನಿ ಮೊಹಮ್ಮದ್ ಅವರು 17 ಬಾರಿ ದೇವಸ್ಥಾನವನ್ನು ಇನ್ವೇಡ್ ಮಾಡಿದ್ರು. ಹಾಗೆ ಕಡೇ ಬಾರಿ ಹೋಗುವಾಗ ಆ ಜ್ಯೋತಿರ್ಲಿಂಗ ಕೂಡ ಧ್ವಂಸ ಆಗಿತ್ತು. ಅದು 1000 ವರ್ಷ ರಹಸ್ಯವಾಗಿ ಯಾರಿಗೂ ತಿಳಿಯದೆ ಎಲ್ಲಿ ಇತ್ತು ಅಂತ ಗೊತ್ತಿಲ್ಲದೇ ಇತ್ತು. ಆದರೆ ಅದೀಗ ಪುನಃ ಪ್ರಕಟಗೊಂಡಿದೆ, ಸರ್ಫೇಸಿಗೆ ಬಂದಿದೆ. ಅದೇ ಅದರ ವಿಶೇಷ. ಅಂಥ ಜ್ಯೋತಿರ್ಲಿಂಗ ಈಗ ನಮ್ಮ ಮಂಗಳೂರಿಗೆ ಬರ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಹೇಳಿದರೆ, ಆ ಜ್ಯೋತಿರ್ಲಿಂಗ ನಾಶ ಆದಾಗ, ಅದು ತುಂಡಾಗಿದ್ದಾಗ, ಆ ಜ್ಯೋತಿರ್ಲಿಂಗದ ತುಣುಕುಗಳನ್ನು ಅಲ್ಲಿದ್ದ ಅಗ್ನಿಹೋತ್ರಿ ಬ್ರಾಹ್ಮಣ ವಂಶಸ್ಥರು ಅದನ್ನು ತಕ್ಕೊಂಡು ದಕ್ಷಿಣಕ್ಕೆ ಬಂದಿದ್ರಂತೆ. ಅದನ್ನು ಸಣ್ಣ ಸಣ್ಣ ಶಿವಲಿಂಗದ ರೂಪದಲ್ಲಿ ಮಾಡಿ ಅದನ್ನು ಯಥಾಕ್ರಮ ಪ್ರಕಾರ ಪೂಜಿಸ್ತಾ ಬಂದಿದ್ದರು. ಹಾಗೆ ತಲೆಮಾರುಗಳಿಂದ ಅದು ಹಾಗೆ ನಡೀತಾ ಇತ್ತು ಈ 1000 ವರ್ಷಗಳಲ್ಲಿ. ಹಾಗೆ ಒಂದು 100 ವರ್ಷಗಳ ಹಿಂದೆ ಅದನ್ನು ನೋಡಿಕೊಳ್ತಿದ್ದ ಅಥವಾ ಪೂಜೆ ಮಾಡ್ತಿದ್ದ ಆ ಕುಟುಂಬದ ಬ್ರಾಹ್ಮಣರು ಕಂಚಿಯ ಯಾರು ನಮ್ಮ ಕಂಚಿ ಮಠದ ಅವರು ಮಠಾಧೀಶರಿಗೆ ಕೇಳಿದಾಗ, ಇನ್ನೊಂದು 100 ವರ್ಷ ನೀವು ಅದನ್ನು ಹಾಗೆ ಇಟ್ಕೊಳ್ಳಿ, ಪೂಜೆ ಮಾಡ್ತಾ ಇಟ್ಕೊಳ್ಳಿ, ಈಗ ಸರ್ಫೇಸಿಗೆ ತರಬೇಡಿ. ಆಮೇಲೆ ಶಂಕರ್ ಅಂತ ಹೇಳುವ ನಮ್ಮ ಆರ್ಟ್ ಆಫ್ ಲಿವಿಂಗಿನ ಫೌಂಡರ್ ಆದ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರಿಗೆ ಅದನ್ನು ತಲುಪಿಸಿ ಅವರು ಅದನ್ನು ಮುಂದಿನದನ್ನು ಮಾಡ್ತಾರೆ ಅಂತ ಹೇಳಿದ್ರಂತೆ. ಹಾಗೆ ಕಳೆದ ವರ್ಷ ಆರ್ಟ್ ಆಫ್ ಲಿವಿಂಗ್ನ ಗುರುಗಳು ಶ್ರೀ ಶ್ರೀ ರವಿಶಂಕರ್ಜಿಯವರಿಗೆ ಈ ಜ್ಯೋತಿರ್ಲಿಂಗದ ತುಣುಕುಗಳನ್ನು ಶಿವಲಿಂಗದ ರೂಪದಲ್ಲಿ ಕೊಟ್ಟಿದ್ದರು. ಹಾಗೆ ಗುರುಗಳು ಈಗ ಅದನ್ನು ಎಲ್ಲರ ದರ್ಶನಕ್ಕಾಗಿ ಭಾರತದಾದ್ಯಂತ ಇದನ್ನು ಯಾತ್ರೆಯ ಮೂಲಕ ಜನರ ದರ್ಶನಕ್ಕಾಗಿ ನೀಡ್ತಾ ಇದ್ದಾರೆ. ಹಾಗೆ ಅದು ಈಗ ನಮ್ಮ ಮಂಗಳೂರಿಗೆ ಬರ್ತಾ ಇದೆ. 13ನೇ ತಾರೀಕು, ನಾಡಿದ್ದು ಜುಲೈ 13ನೇ ತಾರೀಕು ನಮ್ಮ ರಮಾಲಕ್ಷ್ಮಿ ಕನ್ವೆನ್ಷನ್ ಹಾಲ್ ಮಂಗಳಾದೇವಿಯಲ್ಲಿ ಬೆಳಗ್ಗೆ 9:30ಯಿಂದ ಆರಂಭ ಆಗ್ತದೆ. ಹಾಗೆ ರುದ್ರ ಪೂಜೆ, ಸತ್ಸಂಗ ಅದೆಲ್ಲ ಇರ್ತದೆ. ಸಂಜೆ 6 ಗಂಟೆ ತನಕ ಕೂಡ. ಹಾಗೆ ನಮಗೆ ಇದು ಅತ್ಯಂತ ಭಾಗ್ಯದ ವಿಷಯ. ಯಾಕೆಂದರೆ ಇದು ಮೂಲ ಜ್ಯೋತಿರ್ಲಿಂಗ ಈಗ ನಮಗೆ ನಮ್ಮ ಈ ಜನ್ರೇಷನಲ್ಲಿ ನೋಡಲಿಕ್ಕೆ ಸಿಗ್ತಾ ಉಂಟು ಅಲ್ವಾ? ಯಾಕೆಂತ ಹೇಳಿದರೆ ನೋಡಿ, ಆ ಜ್ಯೋತಿರ್ಲಿಂಗಕ್ಕೆ ಎಷ್ಟೊಂದು ಮಹತ್ವ ಇತ್ತು ಅಥವಾ ಅದೊಂದು ಅದ್ಭುತಕರವಾದ ರೀತಿಯಲ್ಲಿತ್ತು ಅಂದರೆ, ಅದರಲ್ಲಿ ತುಂಬ ಅಯಸ್ಕಾಂತೀಯ ಗುಣ ಇತ್ತು. ಅದು ಒರಿಜಿನಲ್ ಯಾವುದಿತ್ತ ಅದು 2 ಅಡಿ ನೆಲದಿಂದ ಮೇಲೆ ಗಾಳಿಯಲ್ಲಿ ತೇಲಾಡ್ತಿತ್ತಂತೆ. 3 ಅಡಿ ಎತ್ತರದ ಶಿವಲಿಂಗ ನೆಲದಲ್ಲಿ ಇರಲಿಲ್ಲ, ನೆಲಕ್ಕಿಂತ ಮೇಲೆ ಗಾಳಿಯಲ್ಲಿತ್ತು. ಈಗ ಕೂಡ ಆ ತುಣುಕುಗಳನ್ನು ಗುರುಗಳು ಹೇಳಿ ತೋರಿಸಿದ್ರು. ಹೇಗೆ ಅಂತಂದರೆ, ಅದರ ಬದಿಗಳಲ್ಲಿ ನಾರ್ಮಲಿ ನಮ್ಮ ಅಯಸ್ಕಾಂತದಲ್ಲಿ ಪೋಲ್ಗಳಲ್ಲಿ ಮಾತ್ರ ಅಯಸ್ಕಾಂತೀಯ ಗುಣ ಇರೋದು. ಈ ಶಿಲೆಗಳನ್ನು ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಇದರ ಮಧ್ಯದಲ್ಲಿ ಏನು ಅಯಸ್ಕಾಂತೀಯ ಗುಣ ಕಂಡು ಬರ್ತಾ ಉಂಟು. ಇದೊಂದು ವಿಶೇಷವಾದ ಶಿಲೆ.
ನಮ್ಮ ಜಿಯಾಲಜಿಕಲ್ ಸೈಂಟಿಸ್ಟ್ ಏನು ನೋಡಿದ್ದಾರೆ ಅದರ ಪ್ರಕಾರ ಈ ಭೂಮಿಯಲ್ಲಿ ಇದುವರೆಗೆ ಇಂಥ ಒಂದು ವಸ್ತುವನ್ನು ಶಿಲೆಯನ್ನು ಕಂಡು ಬಂದಿಲ್ಲ. ಸೊ ಇದು ಮೇ ಬಿ ಬೇರೆ ಕಡೆಯಿಂದ ಬಂದಿರಬಹುದು ಅಲ್ವಾ. ಹಾಗೆ ಸೊ ಅತ್ಯಂತ ಮಹತ್ವ ಇರುವ ಈ ಶಿಲೆ ಅಥವಾ ಈ ಜ್ಯೋತಿರ್ಲಿಂಗ ಈಗ ನಮ್ಮ ಮಂಗಳೂರಲ್ಲಿ ಬರ್ತಾ ಇದೆ. ಹಾಗೆ ಎಲ್ಲರಿಗೂ ಮುಕ್ತವಾಗಿ ಅದನ್ನು ದರ್ಶನ ಪಡೆಯುವ ಭಾಗ್ಯ ಅವಕಾಶ ಇದೆ. ಹಾಗೆ ಈ ಜ್ಯೋತಿರ್ಲಿಂಗದ ಈ ಯಾತ್ರೆ ಪೂರ್ತಿ ಕರ್ನಾಟಕದಲ್ಲಿ ನಡೀತಾ ಇದೆ. ಹಾಗೆ ಇಲ್ಲಿಂದ ಮುಂದೆ ಅದು ಕಲ್ಲಡ್ಕದಲ್ಲಿ ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ 14ನೇ ತಾರೀಕಿಗೆ ನಡೀತಾ ಇದೆ. ಇದೇ ರೀತಿಯ ಒಂದು ಕಾರ್ಯಕ್ರಮ. ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ. ಏನಾದರೂ ನಿಮಗೆ ಕೇಳಲಿಕ್ಕಿದ್ರೆ ಕೇಳ್ಬೋದು. ಒಂದು ಪ್ರಧಾನ ಲಿಂಗ ತುಂಡಾಗಿ ಈಗ ಬೇರೆ ಬೇರೆ ಲಿಂಗಗಳಾಗಿದ್ದ ಅಥವಾ ಹೇಗೆ? ಹೌದು, ಅದು ಆ ತುಣುಕುಗಳಲ್ಲಿ ಈಗ ನನಗೆ ಅನಿಸಿದ ಪ್ರಕಾರ 11 ಸಣ್ಣ ಸಣ್ಣ ಶಿವಲಿಂಗಗಳು ಏಕಾದಶ ರುದ್ರ ಲಿಂಗಗಳಾಗಿ ಈಗ ಇದೆ. ಅದರಿಂದ ಸಿಕ್ಕಿದ ತುಂಡುಗಳನ್ನು ಇಟ್ಕೊಂಡದ್ದು. ಲಿಂಗದ ರೂಪದಲ್ಲಿ ಅವರು ಪರಿವರ್ತಿಸಿ ಪೂಜೆ ಮಾಡಿದ್ರು ಅಗ್ನಿಹೋತ್ರಿ ಬ್ರಾಹ್ಮಣರು. ಈಗ ಸದ್ಯಕ್ಕೆ ಅದು ಗಾಳಿಯಲ್ಲಿಲ್ಲ. ಅದು ಅದು ಏನು ಹೇಳೋದು, ಪ್ರತಿಷ್ಠಾಪನೆ ಕೂಡ ಆಗಲಿಲ್ಲಲ್ವ. ಈಗ ಅದು ನಮ್ಮ ಕೈಗಳಲ್ಲಿದೆ. ಅಂದರೆ ಈಗ ಅದು ಬ್ರಾಹ್ಮಣರ ಕೈಯಲ್ಲಿದೆ ಹಾಗೂ ನಮ್ಮ ಗುರುಗಳ ಕೈಯಲ್ಲಿದೆ. ಈಗ ಯಾವ ದೇವಸ್ಥಾನ ಇರಬಹುದೇನೋ, ಯಾಕೆಂದರೆ ಅದರಲ್ಲಿ ಅಯಸ್ಕಾಂತೀಯ ಗುಣ ಅಷ್ಟೇ ಇದೆ. ಯಾಕೆಂದರೆ ಅದರಲ್ಲಿ ಕಬ್ಬಿಣದ ಅಂಶ ತುಂಬ ಕಡಿಮೆ, ಅಯಸ್ಕಾಂತೀಯ ಗುಣ ತುಂಬ % ಜಾಸ್ತಿ ಅಂತ ಕಂಡು ಬಂದಿದೆ, ಸಂಶೋಧನೆ ನಡೆಯಲಾಗಿದೆ. ಎಲ್ಲ ಕ್ವಾಲಿಟಿಗಳು ಇರಬಹುದು. ಗುರುಗಳು ಹೇಳಿದ ಪ್ರಕಾರ ವೈಜ್ಞಾನಿಕರು ಇದರ ಸಂಶೋಧನೆ ಮಾಡಿಕೊಂಡು ಅವರು ಹೇಳಿರುವಂಥ ಇದರ ಪ್ರಾಪರ್ಟೀಸ್ಗಳು ಹೀಗೆ. ಸೊ ಅಯಸ್ಕಾಂತೀಯ ಗುಣ ಅಂತ. ಸೊ ಅದರ ನಂತರ ಮೇಲೆ ನಾವು ಏನು ಮಾಡಲಿಕ್ಕೆ ಹೋಗಲಿಲ್ಲ ಅಂತ ಕಾಣುತ್ತೆ. ಗುರುಗಳು 2 ವರ್ಷದ ಹಿಂದೆ ಬಂದಿದ್ದರು. ಈಗ ಒಬ್ಬರು ಸ್ವಾಮೀಜಿ ಶರಣು ಅಂತ ಹೇಳುವವರು ಈ ಯಾತ್ರೆಯ ಮೂಲಕವಾಗಿ ಬರ್ತಾ ಇದ್ದಾರೆ. 5,000 ನಿರೀಕ್ಷೆ. 5,000 ಭಕ್ತಾದಿಗಳು ಬರ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ. 5,000ಕ್ಕೂ ಮಿಗಿಲಾಗಿ, ಯಾಕೆಂದರೆ ಗೊತ್ತಿಲ್ಲ, ಈಗ ನಮಗೆ ಇದು ಪ್ರಚಾರ ಆಗ್ತಾ ಇದೆ, ನಿಮ್ಮ ಮೂಲಕ ಪ್ರಚಾರ ಆಗಬೇಕು. ಅದರ ಪ್ರಕಾರ ನಂಬರ್ ಇನ್ಕ್ರೀಸ್ ಆಗ್ಬೋದು. ಹಾಗೆ ರುದ್ರ ಪೂಜೆಯಲ್ಲಿ ಸಂಕಲ್ಪ ತಗೊಂಡು ರುದ್ರ ಪೂಜೆಗೆ ಕೂತ್ಕೊಳ್ಳೋ ಅವಕಾಶ ಕೂಡ ಇದೆ. ಇದು ಮೂಲ ಜ್ಯೋತಿರ್ಲಿಂಗ ಸೌರಾಷ್ಟ್ರದಿಂದ ಸೋಮನಾಥ ದೇವಾಲಯ. ಇದು ಎಲ್ಲ ದರ್ಶನ ಕಳೆದು ಕಡೆಗೆ ಅಲ್ಲಿಯೇ ಹೋಗ್ಬೋದು ಅಂತ ನಮ್ಮ ಅನಿಸಿಕೆ. ಅದರ ಮೊದಲು ಪ್ರತಿಯೊಬ್ಬರಿಗೂ ಇದನ್ನು ದರ್ಶನ ಭಾಗ್ಯ ಕೊಡಬೇಕು ಅಂತ ನಮ್ಮ ಗುರುಗಳು ಮಾಡಿದ ಯಾತ್ರೆ ಇದು. ನಮ್ಮ ಶಿವರಾತ್ರಿ, ಫೆಬ್ರವರಿಯಲ್ಲಿ ಶಿವರಾತ್ರಿಯಲ್ಲಿ ಇದು ಫಸ್ಟಿಗೆ ಆರ್ಟ್ ಆಫ್ ಲಿವಿಂಗ್ ಆಶ್ರಮ ಬೆಂಗಳೂರಿನಲ್ಲಿ ಮೊದಲು ದರ್ಶನಕ್ಕಾಗಿ ಇಡಲಾಯಿತು. ಆಗ ಗುರುಗಳೇ ಇದ್ದರು. ಆಮೇಲೆ ದೇಶದಾದ್ಯಂತ ರಾಮೇಶ್ವರದಿಂದ ಸ್ಟಾರ್ಟ್ ಆಗಿದೆ ಯಾತ್ರೆ, ರಾಮನಾಥೇಶ್ವರ ದೇವಾಲಯದಿಂದ. ಆದ ಕಾರಣ ಪೂರ್ತಿ ದೇಶದಲ್ಲಿ ಪ್ರತಿಯೊಂದು ಕಡೆ ಹೋಗ್ಲಿಕ್ಕಿರುವ ಕಾರಣ ಬೇರೆ ಬೇರೆ ಸ್ವಾಮೀಜಿಗಳು ಇದನ್ನು ತಗೊಂಡು ಹೋಗ್ತಾ ಇದ್ದಾರೆ. ಗೊತ್ತಾಗಲಿಲ್ಲ. ಸ್ಥಳೀಯ ಹಾಂ, ಎಲ್ಲರಿಗೂ ಆಮಂತ್ರಣ ಹೋಗ್ತದೆ, ಎಲ್ಲರೂ ಬರ್ಬೋದು. ಅದೇ 2025ರಲ್ಲಿ ದಾಳಿ ನಡೆದಾಗ ಅದು ಒಡೆದು ಹೋಗಿತ್ತು. ಆಮೇಲೆ ಅದು ಯಾರಿಗೂ ಗೊತ್ತಿರಲಿಲ್ಲ ಎಲ್ಲಿ ಇತ್ತು ಅಂತ. ಈಗ ಅದೇ ಹೇಳಿದಲ್ಲ ಸೀತಾರಾಮ ಶಾಸ್ತ್ರಿಗಳು ಅಂತ ಕಡೆ ಈಗ ಅದನ್ನು ನೋಡಿಕೊಳ್ತಾ ಇರುವ ಬ್ರಾಹ್ಮಣ ವಂಶಸ್ಥರು, ಅಗ್ನಿಹೋತ್ರಿ ಬ್ರಾಹ್ಮಣ ವಂಶಸ್ಥರು ಈಗ ಗುರುಗಳಿಗೆ ಅದನ್ನು ಕೊಟ್ಟಿದ್ದಾರೆ. ಅದರವರೆಗೆ ಎಲ್ಲಿ ಇತ್ತು ಏನಿತ್ತು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದು ಕಾಣೋದು ರಹಸ್ಯವಾಗಿಯೇ ಅಥವಾ ಅಗೋಚರವಾಗಿಯೇ ಇತ್ತು.
ಆ್ಯಕ್ಚುಲಿ ಅಟ್ಯಾಕಿಗಿದೆ. ನಮ್ಮ ಮೊಹಮ್ಮದ್ ಗಜ್ನಿ ಅವರು ಅದನ್ನು ಆಕ್ರಮಣ ಮಾಡಿದರ ದಾಖಲೆ ಇದೆ. ಅದನ್ನು ಧ್ವಂಸ ಮಾಡಿದ ಮೇಲೆ ಯಾರಿಗೂ ಕಾಣಲಿಕ್ಕೆ ಸಿಕ್ಕಲಿಲ್ಲವಲ್ಲ, ಅದೇ ಒಂದು ದಾಖಲೆ. ಇವಾಗ ಅದು ಹೊರಗೆ ಬಂದಿದ್ದು, ಅದರ ಮೇಲೆ ನಮಗೆ ಏನು ಹೇಳಲಿಕ್ಕಿಲ್ಲ. ಆಧ್ಯಾತ್ಮಿಕವಾಗಿ ನಿಜವಾಗಿಯೂ ಜ್ಯೋತಿರ್ಲಿಂಗ ಅಂದರೆ ಅದು ಶಿವನ ಪ್ರತ್ಯಕ್ಷ ರೂಪವೇ. ಲಿಂಗದ ರೂಪಲ್ಲಿ ಜ್ಯೋತಿರ್ಲಿಂಗ ಅಂದರೆ ಡೆಫಿನೆಟ್ಲಿ ಇದ್ದೇ ಇರ್ತದೆ. ಮತ್ತು ನಾವು ಯಾವುದಕ್ಕೆ ಯಾವ ರೀತಿಯಲ್ಲಿ ಭಾವನೆಯನ್ನು ಕೊಡ್ತೇವೆ ಆದರೆ ಆ ರೀತಿಯಲ್ಲಿ ನಮಗೆ ಫಲ ಕೂಡ ಸಿಗ್ತದೆ. ಅದರ ವಿಷಯವಾಗಿ ನನಗೆ ಹೆಚ್ಚು ಮಾಹಿತಿ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಈಗ ನೀವುಗಳು ಕೇಳಿದ ಹಲವು ಪ್ರಶ್ನೆಗಳಿಗೆ ಉತ್ತರ ಏನು ಅಂತ ಹೇಳಿದರೆ, ನಾವು ಇಲ್ಲಿ ಮೊದಲ ಇದರಲ್ಲಿ ಕೂತ್ಕೊಂಡು ನಾವು ಖಾಲಿ ಪ್ರಚಾರಕರಾಗಿ ನಾವು ಕೂತಿದ್ದೇವೆ ಇಲ್ಲಿ. ಸೊ ಇದರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿದೆ ನಮ್ಮದು ಜಿಯೋಲಜಿ ಟೀಮಿಂದಾಗಲಿ ಮತ್ತು ನಮ್ಮ ಹಿರಿಯರಿಂದ ಸ್ವಾಮೀಜಿಗಳಿಂದಾಗಲಿ ಅದರದಕ್ಕೆಲ್ಲದಕ್ಕೆ ಉತ್ತರ ನಿಮಗೆ ಸಿಗ್ತದೆ ಕಾಲಕ್ರಮೇಣ ಮುಂದೆ ಇದು ಮಾಡೋದಕ್ಕೆ. ನಾವು ಇಲ್ಲಿ ಈ ಪ್ರೆಸ್ ಮೀಟ್ ಕರೆದದ್ದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದರೆ, ಜನರಿಗೆ ಇದರ ವಿಷಯ ಗೊತ್ತಿಲ್ಲ. ಆಲ್ ಓವರ್ ಇಂಡಿಯಾದಲ್ಲಿ 12 ಜ್ಯೋತಿರ್ಲಿಂಗ ಇದೆ. ಆ ಜ್ಯೋತಿರ್ಲಿಂಗದ ಮಹತ್ವ ಏನು, ಶಿವಲಿಂಗದ ಮಹತ್ವ ಏನು, ನಾವು ಮಾಡುವ ಪೂಜೆ ಅದೇ, ಅದಕ್ಕೆ ನಾವು ತೆಗೆಯುವ ಸಂಕಲ್ಪ ಅದೇ ಅದರ ಮಹತ್ವ. ಅದು ನಾವು ಎಷ್ಟು ಪೂಜೆ ಮಾಡ್ತೇವೆ ಅದು ಸೈಂಟಿಫಿಕ್ ಆಗಿ ಆ ಸ್ಟೋನು ಅದನ್ನು ಆಕರ್ಷಣೆ ಮಾಡಿಕೊಂಡು ನೆಗೆಟಿವನ್ನು ಅಬ್ಸಾರ್ಬ್ ಮಾಡಿಕೊಂಡು ಒಳ್ಳೆಯ ಪಾಸಿಟಿವಿಟಿಯನ್ನು ಹರಡಿಸ್ತದೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಆಗಲಿ ದೇಶಕ್ಕೆ ಆಗಲಿ. ಸೊ 12 ಜ್ಯೋತಿರ್ಲಿಂಗಗಳಲ್ಲಿ ಏನು ಮಹತ್ವವಿದೆ ಅದೇ ನಮ್ಮ ಜ್ಯೋತಿರ್ಲಿಂಗದಲ್ಲಿ ಇದನ್ನು ಗೌಪ್ಯವಾಗಿ ಇದನ್ನು ಆರಾಧನೆ ಮಾಡಿಕೊಂಡಿದ್ದ ಕುಟುಂಬ ಅದಕ್ಕೆ ದಂಡೆತ್ತಿ ಬಂದ ನಂತರ ಅದು ಏನೇ ಇದ್ದರೆ ಸಹ ಅದರ ಒಂದು ಶಕ್ತಿ ಕಮ್ಮಿ ಆಗುವ ಒಂದು ವ್ಯವಸ್ಥೆ ಇರ್ತದೆ. ಸೊ ಹಾಗಾಗಿ ಯಾವುದೇ ಒಂದು ಶಕ್ತಿ ಪುನರ್ ನಿರ್ಮಾಣ ಮಾಡಬೇಕು ಅಂತಾದಾಗ ಅದಕ್ಕೆ ಕಾಲವೇ ಉತ್ತರ ಕೊಡಬೇಕಾದದ್ದು. ಆ ಕಾಲ ನಮಗೆ ಈಗ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ನಿಮ್ಮ ಮಾಧ್ಯಮದ ಮುಖಾಂತರ. ಸೊ ಎವ್ರಿಥಿಂಗ್ ವಿಲ್ ಬಿ ಸೈಂಟಿಫಿಕ್, ಎವ್ರಿಥಿಂಗ್ ಈಸ್ ಟೇಕನ್ ಕೇರ್ ಆಫ್ ದ ಡಿಪಾರ್ಟ್ಮೆಂಟ್. ಅದಕ್ಕೆ ನಾವಿಲ್ಲಿ ಮೇಯ್ನಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಸನಾತನ ಹಿಂದೂಗಳಿಗೆ ಪ್ರಚಾರಕ್ಕೆ ಕೂತಿದ್ದೇವೆ. ಸೊ ಈ ದಿವಸ ಈ ಥರದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಇದರದ್ದು ನಡೀತಾ ಉಂಟು. ಸೊ ಮಂಗಳೂರಿಗೆ ಬಂದದ್ದು ನಮ್ಮ ಭಾಗ್ಯ. ಇಲ್ಲಿ ಮಂಗಳೂರಿಗೆ ನಾವು ಈಗ ಸಂಚಾರದಲ್ಲಿರುವುದು ಏನಕ್ಕೆ ಅಂತ ಹೇಳಿದರೆ ಅದೊಂದು ರೀತಿ ಅದರದ್ದು. ಪ್ರತಿ ಊರಿಗೆ ಸಂಚಾರ ಮಾಡಿಕೊಂಡು ಆಮೇಲೆ ಅದನ್ನು ಪ್ರತಿಷ್ಠಾಪನೆ ಮಾಡಿದರೆ ಆಮೇಲೆ ನಾವು ತೀರ್ಥಯಾತ್ರೆಗೆ ಹೋದಾಗೆ ನಾವು ಆ ದೇವಸ್ಥಾನಕ್ಕೆ ಹೋಗಿ ನೋಡುವಂಥ ಪದ್ಧತಿ ಇರ್ತದೆ. ಬಟ್ ಈಗ ಇದು ನಮ್ಮ ಊರಿಗೆ ಬಂದಾಗ ಎಲ್ಲ ಸನಾತನ ಹಿಂದೂಗಳು ಧರ್ಮದ ಇವರು ಸೇರಿಕೊಂಡು ಇದಕ್ಕೆ ಸಹಕಾರ ನೀಡಿ, ಹಾಗಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳಿಕೊಳ್ಳುವುದೇನು ಅಂತ ಹೇಳಿದರೆ, ಅತ್ಯಂತ ಎಲ್ಲ ವ್ಯಕ್ತಿಗಳಿಗೆ, ನಮ್ಮ ಹಿಂದೂ ಧರ್ಮ ಪಾಲಿಸುವ ಎಲ್ಲ ವ್ಯಕ್ತಿಗಳಿಗೆ ಆಗಲಿ ಅನ್ಯ ಧರ್ಮದವರಿಗೂ ಆಗಲಿ ಎಲ್ಲರಿಗೂ ಸೇರಿಸಿ ಈ ಪ್ರಚಾರವನ್ನು ನಾವೆಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಮಾಡಿಕೊಂಡು ನಾವು ನಮ್ಮ ಪ್ರಚಾರಕರಷ್ಟೇ ಈ ಥರ ಇವೆಂಟ್ ಆಗ್ತಾ ಉಂಟು ಅಂತ ಹೇಳೋದು ಪ್ರಚಾರಕ. ಸಾರ್ವಜನಿಕ ದರ್ಶನ ಇದು ಎಲ್ಲರಿಗೆ ಸಹ ಇತಿಹಾಸ. ಇಟ್ ಈಸ್ ಗೋನ್ ಟು ಬಿ ಕ್ರಿಯೇಟೆಡ್. ಈಗ ಅದಕ್ಕೆ ಇದು ಇನಿಷಿಯಲ್ ಸ್ಟೇಜ್ ಅಷ್ಟೇ. ನಮಗೆ ಈಗ ನಡೀತಾ ಇರುವ ಕಾರ್ಯಕ್ರಮ ಭಾಳ ಇನಿಷಿಯಲ್ ಸ್ಟೇಜಲ್ಲಿ ಉಂಟು. ಇದಕ್ಕೆ ನಾವು ಪ್ರಿಡಿಕ್ಷನ್ ಕೊಡಲಿಕ್ಕೆ ಆಗೋದಿಲ್ಲ. ಕಾಲಾಯ ತಸ್ಮಾಯ ನಮಃ. ನಮಗೆ ಹಂತ ಹಂತವಾಗಿ ಇದನ್ನು ಸೇರಿಕೊಂಡು ನಾವು ಮುಂದೆ ಕೊಂಡೋಗಬೇಕು. ಸೊ ಮುಂದೊಂದು ದಿನ ಕರ್ನಾಟಕದಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ಒಂದು ವಿಷನನ್ನು ಇಟ್ಕೊಂಡು ಈ ಕಾರ್ಯಕ್ರಮ ನಡೀತಾ ಉಂಟು. ಸೊ ಇದು ಬಹಳ ಇನಿಷಿಯಲ್ ಸ್ಟೇಜ್. ನಿಮಗೆ ಪ್ರಿಡಿಕ್ಷನ್ ಕೊಡಲಿಕ್ಕೆ ಹೀಗೆ ಆಗ್ಬೋದು ಹಾಗೆ ಆಗ್ಬೋದು ಅಂತ ಹೇಳಿಕೊಂಡು. ಸೊ ಕರ್ನಾಟಕದಲ್ಲಿ ಒಂದು ಜ್ಯೋತಿರ್ಲಿಂಗವನ್ನು ಸ್ಥಾಪನೆ ಮಾಡುವಂಥ ಒಂದು ವಿಷನ್ ಇದು. ಸೊ ಎಲ್ಲರ ಸಹಕಾರ ಇರಬೇಕು ಅಂತ ಪ್ರಾರ್ಥಿಸ್ತೇನೆ.